Hi dear students, in this video let us discuss about the what are the questions or problems which are comes under section B, section C and section D from chapter number 1, that is theoretical framework of accounting. Section B consists of 6 marks questions, section C consists of 14 marks questions and section D skill based question it consists of 10 marks. Let's see what are the important questions which are comes under section B, which consists of 6 marks problems or questions. Under this section they will ask questions on accounting concepts or conventions. ನೋಡಿ, ಈ ಕ್ವಶನ್ ಅಲ್ಲಿ ಅವ್ರು ಏನ್ ಕೇಳ್ಬಹುದು ಅಂತಂದ್ರೆ ಎಕ್ಸ್ಪ್ಲೈನ್ ಎನಿ 6 ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಏನಾದ್ರೂ ಒಂದು ಕ್ವಶನ್ ಕೇಳ್ಬಹುದು. ಇಲ್ಲ ಅಂತಂದ್ರೆ ಎಕ್ಸ್ಪ್ಲೈನ್ ಅಕೌಂಟಿಂಗ್ ಕನ್ವೆನ್ಷನ್ಸ್ ಅಂತ ಕೇಳ್ಬಹುದು. ಕನ್ವೆನ್ಷನ್ಸ್ 4 ಇದೆ, ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ವಾಟ್ ಈಸ್ ಅಕೌಂಟಿಂಗ್ ಕನ್ವೆನ್ಷನ್, ಎಕ್ಸ್ಪ್ಲೈನ್ ಅಕೌಂಟಿಂಗ್ ಕನ್ವೆನ್ಷನ್ಸ್ ಅಂತ ನಿಮಗೆ ಒಂದು ಕ್ವಶನ್ ಅನ್ನ ಕೇಳಬಹುದು. ಇದು 6 ಮಾರ್ಕ್ಸ್ಗೆ ಒಂದು ಕ್ವಶನ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದಾಗ ನಮಗೆ ಎಕ್ಸ್ಪ್ಲೈನ್ ಅಕೌಂಟಿಂಗ್ ಫಂಕ್ಷನ್ಸ್, ಅಂದರೆ ಫಂಕ್ಷನ್ಸ್ ಆಫ್ ಅಕೌಂಟಿಂಗ್ ಅಂದರೆ ಏನೇನು ಬರುತ್ತೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಅಕೌಂಟಿಂಗ್ದು ಆಬ್ಜೆಕ್ಟಿವ್ಸ್ ಅನ್ನ ಕೇಳ್ತಾರೆ, ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್, ಇಂಪಾರ್ಟೆನ್ಸ್ ಆಫ್ ಅಕೌಂಟಿಂಗ್, ಇಂಪಾರ್ಟೆನ್ಸ್ ಆರ್ ಅಡ್ವಾಂಟೇಜಸ್ ಅನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಬಹುದು. ಇದು ಕ್ವಶನ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ಯಾವ್ದು ಕೇಳ್ಬೋದು 6 ಮಾರ್ಕ್ಸ್ಗೆ ಅಂತಂದ್ರೆ ಪ್ರಾಬ್ಲಮ್ಸ್ ಆನ್ preparation of trading account, ಇದು 6 ಮಾರ್ಕ್ಸ್ಗೆ. ಆರ್ P&L ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇದು ಬೇಕಾದ್ರೆ ಅವ್ರು ಕೇಳ್ಬೋದು. ಪ್ರಿಪೇರ್ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್ ಅಂತ ಒಂದು ಕ್ವಶನ್ ಕೇಳ್ಬೋದು. ಇಲ್ಲಾಂದ್ರೆ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ P&L ಅಕೌಂಟ್ ಅಂತ ಕೇಳ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೇಳ್ಬೋದು. ಇಲ್ಲ ಅಂದ್ರೆ ಇನ್ನೂ ಒಂದು ಸ್ಟೇಟ್ಮೆಂಟ್ ಇದೆ, ಯಾವ್ದಪ್ಪ ಅದು ಅಂದ್ರೆ ಬ್ಯಾಲೆನ್ಸ್ ಶೀಟ್ ಆರ್ ಬ್ಯಾಲೆನ್ಸ್ ಶೀಟ್. ಈ ತರ ನಮಗೆ 6 ಮಾರ್ಕ್ಸ್ಗೆ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ, P&L ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ, ಇಲ್ಲ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ನಮ್ಗೆ ಏನ್ ಮಾಡ್ಬೋದು ಪ್ರಾಬ್ಲಮ್ಸ್ ಅನ್ನ ಕೇಳ್ಬಹುದು. ಇನ್ನೊಂದು ಕ್ವಶನ್ ಯಾವ್ದಪ್ಪ ಅಂತಂದ್ರೆ ಲಾಸ್ಟ್ ಕ್ವಶನ್, ಲೀಸ್ಟ್ ಆಫ್ ಎನಿ 6 to 12 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ 6 ಅಥವಾ 12 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಮೆನ್ಷನ್ ಮಾಡಿ ಅಂತ ಕೂಡ ಕ್ವಶನ್ ಕೇಳ್ಬೋದು. ಇದು ನೋಡಿ, ಈ ಸೇಮ್ ಕ್ವಶನ್ ಸೆಕ್ಷನ್ ಡಿ ನಲ್ಲಿ ಕೂಡ ಅಪಿಯರ್ ಆಗುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಲೀಸ್ಟ್ ಔಟ್ ಎನಿ 10 or 20 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕೇಳ್ತಾರೆ. ನೋಡಿ, ಈ ಕ್ವಶನ್ಸ್ ನಮಗೆ 6 ಮಾರ್ಕ್ಸ್ಗೆ ಬರುತ್ತೆ. ನೆಕ್ಸ್ಟ್ ಸೆಕ್ಷನ್ ಸಿ ಕನ್ಸಿಸ್ಟ್ ಆಫ್ 14 ಮಾರ್ಕ್ಸ್ ಪ್ರಾಬ್ಲಮ್ಸ್. Section C 14 ಮಾರ್ಕ್ಸ್. ಈ ಸೆಕ್ಷನ್ ಸಿ ನಲ್ಲಿ ನಮಗೆ 14 ಮಾರ್ಕ್ಸ್ ಕ್ವಶನ್ಸ್ ಆರ್ ಪ್ರಾಬ್ಲಮ್ಸ್ ಬರುತ್ತೆ. ಕ್ವಶನ್ ಯಾವ್ದು ಕೇಳ್ಬೋದಪ್ಪ ಅಂದ್ರೆ ಇದು ಒಂದು ಕ್ವಶನ್ ಕೇಳ್ಬೋದು. ನನಗನ್ಸಿರೋ ಮಟ್ಟಕ್ಕೆ ಇದು 99% ಕೇಳೋದಿಲ್ಲ ಈ ಥಿಯರಿ ಕ್ವಶನ್ ಅನ್ನ. ಇದರಲ್ಲೂ ಕೂಡ ನಿಮಗೆ ಪ್ರಾಬ್ಲಮ್ಮೇ ಬರುತ್ತೆ. ನೋಡೋಣ, ಆದ್ರೂ ನಾವಿಲ್ಲಿ ಅದನ್ನು ಕೂಡ ನಾವು ಕಾನ್ಸಂಟ್ರೇಟ್ ಮಾಡೋಣ. ವಾಟ್ ಈಸ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಎಕ್ಸ್ಪ್ಲೈನ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಈ ಕ್ವಶನ್ ನಿಮಗೆ 14 ಮಾರ್ಕ್ಸ್ಗೆ ಬರ್ಬೋದು. ನೋಡಿ, ಇದು 2 ಮಾರ್ಕ್ಸ್ಗೆ ಆಯಿತು. ವಾಟ್ ಈಸ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ನೆಕ್ಸ್ಟ್ ಎಕ್ಸ್ಪ್ಲೈನ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಬರುತ್ತೆ. ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂದ್ರೆ ನಮಗೆ ಅಕೌಂಟಿಂಗ್ ಕಾನ್ಸೆಪ್ಟ್ಸು ಕನ್ವೆನ್ಷನ್ಸು ಎರಡು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇದು ಬರಬಹುದು 14 ಮಾರ್ಕ್ಸ್ಗೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಪ್ರಾಬ್ಲಮ್ ಆನ್ ಪ್ರಿಪರೇಷನ್ ಆಫ್
trading account and profit and loss account, profit and loss account and balance sheet at the end of the accounting period. ಈ ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್ ಇದೆಯಲ್ಲ, ಅದ್ರ ರಿಲೇಟೆಡ್ ಫೈನಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಿ ಅಂತ ಒಂದು ಸಿಂಪಲ್ ಪ್ರಾಬ್ಲಮ್ ಅನ್ನ ನಿಮಗೆ ಕೇಳ್ತಾರೆ. 100% ಇದೇ ಬರೋ ಚಾನ್ಸಸ್ ಇದೆ. ಲಾಸ್ಟ್ ಇಯರ್ ಕೂಡ ಇದನ್ನೇ ಕೇಳಿದ್ದಾನೆ, 14 ಮಾರ್ಕ್ಸ್ಗೆ ಸಿಂಪಲ್ ಪ್ರಾಬ್ಲಮ್ ಅನ್ನ ಕೇಳಿದ್ದಾನೆ. ಇದು ಸೆಕ್ಷನ್ ಸಿ. ನೆಕ್ಸ್ಟ್ ಸೆಕ್ಷನ್ ಡಿ. ಸೆಕ್ಷನ್ ಡಿ ಕನ್ಸಿಸ್ಟ್ ಆಫ್ 10 ಮಾರ್ಕ್ಸ್ ಕ್ವಶನ್ಸ್. ಇದರಲ್ಲಿ ನಮಗೆ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೊಡ್ತಾರೆ. ಇದರ ಅಂಡರಲ್ಲಿ 2 ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ. ಮೊದಲನೇದೇನಪ್ಪ ಅಂದ್ರೆ ಲೀಸ್ಟ್ ಔಟ್ 10 ಆರ್ 20 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. 20 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನೋಡಿ. ಇಲ್ಲಿ ಏನು ಕ್ವಶನ್ ಏನಿದೆಯಪ್ಪ ಅಂದ್ರೆ ನಿಮ್ಗೆ ಏನು ಕೇಳ್ತಾನೆ ಅಂದ್ರೆ 10 ಆರ್ 20 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಮೆನ್ಷನ್ ಮಾಡಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಅಂತ ಕೇಳ್ತಾನೆ. ಐದರ್ ಅವರು 10 ಆದ್ರೂ ಕೇಳ್ಬಹುದು, ಇಲ್ಲ 20 ಆದ್ರೂ ಕೇಳ್ಬಹುದು. ಇಲ್ಲಿ ಹೇಳ್ತಾ ಇರೋದು ಜಸ್ಟ್ ಲಿಸ್ಟ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಸಮ್ ಟೈಮ್ಸ್ ಎಕ್ಸ್ಪ್ಲೈನ್ ಎನಿ 5 ಆರ್ 10 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕೂಡ ಕೇಳ್ಬಹುದು. ನಿಮ್ಗೆ ಯಾವುದಕ್ಕೂ ನೀವು ರೆಡಿ ಇರಬೇಕು. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇದು 1. ನೆಕ್ಸ್ಟ್ ಎರಡನೇದೇನಪ್ಪ ಅಂತಂದ್ರೆ ಐಡೆಂಟಿಫೈ the accounting concepts and conventions from the information from the FARA. ಅವರೊಂದು FARA ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಾರೆ, ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ನೀವೇನ್ ಮಾಡಬೇಕು ಅಂದ್ರೆ ಯಾವ ಟ್ರಾನ್ಸಾಕ್ಷನ್ ಯಾವ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ಬರುತ್ತೆ ಅಂತ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಕೂಡ ಅಷ್ಟೇ ನಿಮಗೆ 10 ಮಾರ್ಕ್ಸ್ಗೆ ಕ್ವಶನ್ ಆಗಿರುತ್ತೆ. ಇದು ಕೂಡ ಇದು ಸೆಕ್ಷನ್ ಡಿ. ಚಾಪ್ಟರ್ 1 ಅಲ್ಲಿ ಈ ಥರ 6 ಮಾರ್ಕ್ಸ್ ಪ್ರಾಬ್ಲಮ್ಸು, ಸಿಂಪಲ್ ಪ್ರಾಬ್ಲಮ್ಸ್ ಅಪಿಯರ್ ಆಗೋ ಚಾನ್ಸಸ್ ಇರುತ್ತೆ. ಇವನ್ನೆಲ್ಲ ನಾವು ಫಸ್ಟ್ PUC ಯಲ್ಲೇ ಪ್ರಾಕ್ಟೀಸ್ ಮಾಡಿದ್ದೀವಿ. ನೋಡೋಣ ಬನ್ನಿ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ಅಂತ ನೋಡೋಣ. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂಡ್ ಸೇಲ್ಸ್ ಫಾರ್ ದ ಇಯರ್ 2024-25 ವಿತ್ ದಿ ಹೆಲ್ಪ್ ಆಫ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್. ನೋಡೋಣ ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದಾರೆ ಅಂತ. ಸ್ಟಾಕ್ ಆನ್ 1/4/2024. 1/4 ಅಲ್ಲಿದೆ, ಇದು ಓಪನಿಂಗ್ ಸ್ಟಾಕ್. ಇಯರ್ ಬಿಗಿನಿಂಗ್ ಅಲ್ಲಿದ್ದಾಗ ಓಪನಿಂಗ್ ಸ್ಟಾಕ್ ಅಂತ ಹೇಳ್ತೀವಿ. ಓಪನಿಂಗ್ ಸ್ಟಾಕ್ ವರ್ತ್ ಎಷ್ಟಿದೆ? 3 lakh rupees ಇದೆ. ದೆನ್ ದೇ ಗಿವನ್ ಸ್ಟಾಕ್ ಆನ್ 31/3/2025. 31/3 ಎಂಡ್ ಡೇಟ್, ಇಯರ್ ಎಂಡಿಂಗ್ ಡೇಟ್. ಅದು ಇಯರ್ ಎಂಡಿಂಗ್ ಡೇಟ್ ಅಂತ ಬಂದಿದೆ ಅಂದ್ರೆ ಅದನ್ನು ನಾವು ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳ್ತೀವಿ. ಇಯರ್ ಓಪನ್ ಆಗ್ತಾ ಇದೆ ಓಪನಿಂಗ್ ಸ್ಟಾಕ್, ಇಯರ್ ಎಂಡ್ ಆಗ್ತಾ ಇದೆ ಕ್ಲೋಸಿಂಗ್ ಸ್ಟಾಕ್. ಎಷ್ಟಿದೆ ಕ್ಲೋಸಿಂಗ್ ಸ್ಟಾಕ್? 4 lakhs rupees ಇದೆ. ಪರ್ಚೇಸಸ್ ಡ್ಯೂರಿಂಗ್ ದ ಇಯರ್ 15 lakhs, ವೇಜಸ್ 1,20,000, ಗ್ರಾಸ್ ಪ್ರಾಫಿಟ್ 2,80,000. From this information, we need to calculate cost of goods sold and sales. ಈ ಒಂದು ಇನ್ಫಾರ್ಮೇಶನ್ ಇಂದ ನಾವೇನ್ ಮಾಡ್ಬೇಕೀಗ? COGS ಮತ್ತೆ ಸೇಲ್ಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಫಾರ್ಮುಲಾ ಇದೆ, ನಾನು ಇಲ್ಲಿ ಬರಿತೀನಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಫಾರ್ಮುಲಾ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ಸ್ COGS ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್. ನೆಟ್ ಪರ್ಚೇಸಸ್ ಅನ್ನ ತಗೋಬೇಕು, ರಿಟರ್ನ್ಸ್ ಇದ್ರೆ ಡಿಡಕ್ಟ್ ಮಾಡಬೇಕು. ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. Direct expenses means those expenses which are directly involved in the production process. For example, wages, carriage inwards, manufacturing expenses, duty, clearing charges, octroi, coal, water, gas, fuel, power, ಇವೆಲ್ಲ ಬರುತ್ತೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ. ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಈಗ ಇಲ್ಲೇನು ಫಾರ್ಮುಲಾ ಕಾಣಿಸ್ತಾ ಇದೆ ನಮಗೆ, ಇದ್ರ ಅಂಡರಲ್ಲಿ ನಾವು ಅಲ್ಲಿರೋ ಅಮೌಂಟ್ಸ್ ಅನ್ನ ಇನ್ಕಾರ್ಪೊರೇಟ್ ಮಾಡ್ತಾ ಬರಬೇಕು, ಜೋಡಿಸ್ಬೇಕಷ್ಟೇ. ಈಗ ನಾವು ಓಪನಿಂಗ್ ಸ್ಟಾಕ್ ಗಿವನ್ ಇನ್ ದ ಪ್ರಾಬ್ಲಮ್ 3 lakh rupees. COGS ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ 3 lakh rupees
plus purchases, it is also given in the problem, 15 lakhs. Purchases given in the problem 15 lakhs plus direct expenses 1,20,000 minus closing stock on 31/3/2025 valued at rupees 4 lakhs. ಈಗ ನಾವು ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಅಮೌಂಟ್ ಅನ್ನ ಪ್ರೆಸೆಂಟ್ ಮಾಡೋಣ. ಅದು COGS ಆಗಿರುತ್ತೆ. 3 lakhs ಪ್ಲಸ್ 15 lakhs ಎಷ್ಟಾಗುತ್ತೆ? 18 lakhs ಆಗುತ್ತೆ. 18 lakhs plus 1,20,000, 19 lakhs 20,000. 19 lakhs 20,000 minus 4 lakhs. It comes to rupees 15 lakhs 20,000. ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಚೆಕ್ ಮಾಡ್ಕೋಬೇಕು. 15 lakhs 20,000 rupees ಬಂತು. ಇದು COGS. ನೆಕ್ಸ್ಟ್ COGS ಅಸರ್ಟೈನ್ ಮಾಡಿದ್ಮೇಲೆ ನಾವು ಸೇಲ್ಸ್ ಅನ್ನ ಅಸರ್ಟೈನ್ ಮಾಡೋಣ. ಸೇಲ್ಸ್ಗೆ ಫಾರ್ಮುಲಾ ಏನಿದೆಯಪ್ಪ ಅಂತಂದ್ರೆ ಸೇಲ್ಸ್ ಈಕ್ವಲ್ಸ್ COGS ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಗ್ರಾಸ್ ಪ್ರಾಫಿಟ್. ನೋಡಿ, ಸೇಲ್ಸ್ ಅಲ್ಲಿ 2 ಕಾಂಪೋನೆಂಟ್ಸ್ ಇರುತ್ತೆ. ಒಂದು ಬಂದು ಕಾಸ್ಟ್, ಎರಡು ಪ್ರಾಫಿಟ್. ಅಂದ್ರೆ ಸೇಲ್ಸ್ ಅಲ್ಲಿ ನಮ್ಗೆ ನಾವ್ ಎಷ್ಟು ಖರ್ಚು ಮಾಡಿರ್ತೀವಿ ಅದು ಇರುತ್ತೆ, ಮತ್ತೆ ನಮ್ಗೆ ಎಷ್ಟು ಅರ್ನಿಂಗ್ಸ್ ಆಗಿರುತ್ತೆ ಪ್ರಾಫಿಟ್ ಅದು ಕೂಡ, ಎರಡೂ ಸೇರಿದ್ರೆ ಸೇಲ್ಸ್ ಅಂತ ಹೇಳ್ತೀವಿ. ಕಾಸ್ಟ್ ಎಷ್ಟಿದೆ ಅಂತಂದ್ರೆ ಈಗ ನಾವು ಜಸ್ಟ್ ಅಸರ್ಟೈನ್ ಮಾಡಿದೀವಿ 15 lakhs 20,000 ಇದೆ ಕಾಸ್ಟ್. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ಎಷ್ಟಿದೆಯಪ್ಪ ಅಂದ್ರೆ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ. ಗ್ರಾಸ್ ಪ್ರಾಫಿಟ್ ಎಷ್ಟಿದೆ ಅಂತಂದ್ರೆ 2,80,000 rupees ಇದೆ ಪ್ಲಸ್ 2,80,000 ಎಷ್ಟಾಗುತ್ತೆ? 15 lakhs 20,000 ಪ್ಲಸ್ 2,80,000 ನಾವು ಮಾಡಿದ್ರೆ ನಮಗೆ 18 lakh rupees ಬರುತ್ತೆ. ನೋಡಿ, 18 lakhs ಅಲ್ಲಿ 2 ಕಾಂಪೋನೆಂಟ್ಸ್ ಇರುತ್ತೆ. ಒಂದು ಕಾಸ್ಟ್, ಇನ್ನೊಂದು ಪ್ರಾಫಿಟ್. ಇವೆರಡು ಸೇರಿದ್ರೆ ಸೇಲ್ಸ್. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಅನ್ನು ಅಬ್ಸರ್ವ್ ಮಾಡಿ. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಫಾರ್ ದ ಇಯರ್ 2025 ವಿತ್ ದ ಹೆಲ್ಪ್ ಆಫ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಂಡ್ ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್. ನೋಡಿ, ಇಲ್ಲಿ ಏನ್ ಹೇಳಿದ್ದಾನೆ, COGS ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತೆ ಟ್ರೇಡಿಂಗ್ ಅಕೌಂಟ್ ಅನ್ನು ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ನೋಡೋಣ ಫಸ್ಟ್ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅಂತ. ಸೇಲ್ಸ್ 20 lakhs, ಪರ್ಚೇಸಸ್ 15 lakhs, ಸ್ಟಾಕ್ ಆನ್ 1/4 ಇಟ್ ಮೀನ್ಸ್ ಓಪನಿಂಗ್ ಸ್ಟಾಕ್ 3 lakhs, ಸ್ಟಾಕ್ ಆನ್ 31/3 ಎಂಡ್ ಡೇಟ್ ಅಲ್ಲಿ ಕೊಟ್ಟಿದ್ದಾನೆ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಡ್ ಅಟ್ rupees 4 lakhs, ಫ್ರೈಟ್ ಇನ್ವರ್ಡ್ಸ್ 1 lakh, ಫ್ರೈಟ್ ಇನ್ವರ್ಡ್ಸ್ incurred at the time of purchase of goods 1 lakh rupees, then wages 1 lakh rupees. ಇಷ್ಟು ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾನೆ ಅವನು. ಈಗ ನಾವೇನ್ ಮಾಡಬೇಕು? COGS ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. COGS ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಫಾರ್ಮುಲಾ ಏನ್ ಹೇಳುತ್ತೆ ಅಂದ್ರೆ COGS ಈಕ್ವಲ್ಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ plus direct expenses minus closing stock. ನೋಡಿ, ಇಷ್ಟು ಇನ್ಫಾರ್ಮೇಶನ್ ಅನ್ನು ನಾವೀಗ ಇನ್ಕಾರ್ಪೊರೇಟ್ ಮಾಡಬೇಕಾಗುತ್ತೆ ಈ ಫಾರ್ಮುಲಾ ಅಂಡರ್ ಅಲ್ಲಿ. ಇಲ್ಲಿ ನಮಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎರಡಿದೆ. ಒಂದು ಫ್ರೈಟ್ ಇನ್ವರ್ಡ್ಸ್, ಇನ್ನೊಂದು ವೇಜಸ್. ಫ್ರೈಟ್ ಇನ್ವರ್ಡ್ಸ್ ಯಾವಾಗ ಇನ್ಕರ್ಡ್ ಆಗುತ್ತೆ ಅಂದ್ರೆ ನಾವು ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದಾಗ ಆ ಗೂಡ್ಸ್ ಮಾರ್ಕೆಟ್ ಪ್ಲೇಸ್ ಇಂದ ಅಂದ್ರೆ ಸಪ್ಲೈಯರ್ ಇಂದ ನಮ್ಮ ಬಿಸ್ನೆಸ್ ಗೆ ಇನ್ವರ್ಡ್ ಆಗುತ್ತಲ್ಲ, ಆ ಸಾಗಾಣಿಕೆ ಆಗುತ್ತಲ್ಲ, ಆ ಟೈಮಲ್ಲಿ ಅವರಿಗೆ 1 lakh rupees ಇನ್ಕರ್ಡ್ ಆಗಿದೆ. ಅದು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಈಗ ಬನ್ನಿ ಇನ್ಕಾರ್ಪೊರೇಟ್ ಮಾಡ್ತಾ ಬರ್ತೀನಿ. ಓಪನಿಂಗ್ ಸ್ಟಾಕ್ ಎಷ್ಟಿದೆ? ಓಪನಿಂಗ್ ಸ್ಟಾಕ್ 3 lakh rupees ಇದೆ, 3 lakhs. ನೆಕ್ಸ್ಟ್ ಪರ್ಚೇಸಸ್ ಎಷ್ಟಿದೆ? ಪರ್ಚೇಸಸ್ ನೋಡಿ 15 lakhs ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇವೆರಡು ಹಾರ್ಡ್ ಮಾಡ್ಕೋಬೇಕು ನಾವು. ಫ್ರೈಟ್ ಇನ್ವರ್ಡ್ಸ್ ಅಂಡ್ ವೇಜಸ್ 1 lakh ಪ್ಲಸ್ 1 lakh 2 lakhs ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? ಕ್ಲೋಸಿಂಗ್ ಸ್ಟಾಕ್ 4 lakh rupees ಇದೆ, 4 lakhs. ಈಗ ನಾವು ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಬರುತ್ತೆ ಅಂತ. 3 lakhs plus 15 lakhs 18 lakhs, 18 lakhs plus 2 lakhs 20 lakhs, 20 lakhs minus 4 lakhs 16 lakhs. ಇದು COGS. COGS ಎಷ್ಟಿದೆಯಪ್ಪ ಅಂದ್ರೆ 16 lakh rupees ಇದೆ. ಈಗ ನಾವು ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು.
ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋ ಮೈನ್ ಇಂಟೆನ್ಷನ್ ಏನು? ಟ್ರೇಡಿಂಗ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಅಟ್ ದಿ ಎಂಡ್ ಆಫ್ ದಿ ಅಕೌಂಟಿಂಗ್ ಪೀರಿಯಡ್ ಟು ಅಸರ್ಟೈನ್ ದಿ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಅಲ್ವಾ? ಗ್ರಾಸ್ ಪ್ರಾಫಿಟ್ ಇಲ್ಲ ಗ್ರಾಸ್ ಲಾಸ್ ಅನ್ನು ಅಸರ್ಟೈನ್ ಮಾಡೋದಕ್ಕೆ ನಾವು ಈ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ವಿತೌಟ್ ಪ್ರಿಪೇರಿಂಗ್ ಟ್ರೇಡಿಂಗ್ ಅಕೌಂಟ್ ನಾನು ಗ್ರಾಸ್ ಪ್ರಾಫಿಟ್ ಅನ್ನ ಅಸರ್ಟೈನ್ ಮಾಡ್ತೀನಿ. ಹೇಗೆ ಅಸರ್ಟೈನ್ ಮಾಡೋದು? ನಮಗೆ ಗೊತ್ತಿದೆ. ಸೇಲ್ಸ್ ಅಲ್ಲಿ 2 ಕಾಂಪೊನೆಂಟ್ಸ್ ಇರುತ್ತೆ. ಒಂದ್ ನಿಮಿಷ ನೋಡಿ, ಸೇಲ್ಸ್ ಅಲ್ಲಿ 2 ಕಾಂಪೊನೆಂಟ್ಸ್ ಇರುತ್ತೆ. ಒಂದು ಕಾಸ್ಟ್, ಇನ್ನೊಂದೇನು ಪ್ರಾಫಿಟ್ ಅಲ್ವಾ? ಗ್ರಾಸ್ ಪ್ರಾಫಿಟ್ ಇರುತ್ತೆ. ಈಗ ನೋಡಿ, ಕಾಸ್ಟ್ ನಾವೀಗ ಅಸರ್ಟೈನ್ ಮಾಡಿದೀವಿ. ಎಷ್ಟಿದೆಯಪ್ಪ ಅಂದ್ರೆ 16 lakhs ಇದೆ ಅಲ್ವಾ? ಸೇಲ್ಸ್ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಅವರು. ಸೇಲ್ಸ್ ಎಷ್ಟಿದೆಯಪ್ಪ ಅಂತಂದ್ರೆ 20 lakh rupees ಇದೆಯಂತೆ. ಸೇಲ್ಸ್ 20 lakhs. ಈಗ ಈ 20 lakhs ಅಲ್ಲಿ 16 lakhs ಕಾಸ್ಟ್ ಆಗಿದ್ರೆ ಪ್ರಾಫಿಟ್ ಎಷ್ಟಿರುತ್ತೆ? ತುಂಬಾ ಈಸಿ ನೋಡಿ. 20 lakhs ಅಲ್ಲಿ ಕಾಸ್ಟ್ 16 lakhs ಇದೆ ಅಂದ್ರೆ ಇನ್ನು ಪ್ರಾಫಿಟ್ ಎಷ್ಟಿರುತ್ತಪ್ಪ ಅಂದ್ರೆ ಡಿಫರೆನ್ಸ್ ಅನ್ನ ತಗೋಬೇಕು. ಎಷ್ಟಿರುತ್ತೆ ಡಿಫರೆನ್ಸ್? ಇನ್ನ 4 lakhs. ಇದು ಗ್ರಾಸ್ ಪ್ರಾಫಿಟ್ ಆಗಿರುತ್ತೆ. ನಾವು ಈಸಿಯಾಗಿ ಅಸರ್ಟೈನ್ ಮಾಡ್ಬೋದು. ನೆಕ್ಸ್ಟ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ನಾವು ನೋಡಿ ಈ ತರ ಕ್ಯಾಲ್ಕುಲೇಷನ್ಸ್ ಮಾಡಿದಿರಾನೆ ಡೈರೆಕ್ಟ್ ಆಗಿ ಅಲ್ಲಿ ನಾವು ಗ್ರಾಸ್ ಪ್ರಾಫಿಟ್ ಅನ್ನ ಅಸರ್ಟೈನ್ ಮಾಡಿಕೊಂಡು 4 lakhs ಈ 20 lakhs ಅಲ್ಲಿ ಡಿಡಕ್ಟ್ ಮಾಡಿದಾಗ ಅಲ್ಲೂ ಕೂಡ ನಮಗೆ ಕಾಸ್ಟ್ ಎಷ್ಟು ಬರುತ್ತೆ? 16 lakhs ಬರುತ್ತೆ. ವಿತೌಟ್ ಪ್ರಿಪೇರಿಂಗ್ ಟ್ರೇಡಿಂಗ್ ಅಕೌಂಟ್ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ವಿತ್ ಟ್ರೇಡಿಂಗ್ ಅಕೌಂಟ್ ನಾವೇನ್ ಮಾಡ್ತೀವಿ ಅಂದ್ರೆ ಸಿಂಪಲ್ ಆಗಿ COGS ಈಕ್ವಲ್ಸ್ ಸೇಲ್ಸ್ ಮೈನಸ್ ಪ್ರಾಫಿಟ್ ಮಾಡ್ತೀವಿ. ಸೇಲ್ಸ್ ಅಲ್ಲಿ ಪ್ರಾಫಿಟ್ ಡಿಡಕ್ಟ್ ಆಯಿತು ಅಂದ್ರೆ ನೋಡಿ, ಈ ಸೇಲ್ಸ್ ಅಲ್ಲಿ ಪ್ರಾಫಿಟ್ ಹೋಗಿದೆ ಅಂತಂದ್ರೆ ಪ್ರಾಫಿಟ್ ಡಿಡಕ್ಟ್ ಆಯಿತು ಅಂತಂದಾಗ ಇನ್ನೆಷ್ಟಿರುತ್ತೆ ರಿಮೈನಿಂಗ್ ಬ್ಯಾಲೆನ್ಸ್? 16 lakhs ಇರುತ್ತೆ. ಹೇಗೆ ನಾವು ಸೇಲ್ಸ್ ಅಲ್ಲಿ ಕಾಸ್ಟ್ ಡಿಡಕ್ಟ್ ಮಾಡಿ ರಿಮೈನಿಂಗ್ ಬ್ಯಾಲೆನ್ಸ್ ಪ್ರಾಫಿಟ್ ಅಂತ ಹೇಳಿದ್ವು, ಅದೇ ತರನೇ ಸೇಲ್ಸ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಡಿಡಕ್ಟ್ ಮಾಡಿದ್ರೆ ನಮಗೆ ಕಾಸ್ಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಬನ್ನಿ ಈಗ ನಾವು ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋಣ. ನಮಗೆ ಗೊತ್ತೇ ಇದೆ ಟ್ರೇಡಿಂಗ್ ಅಕೌಂಟ್ ಈಸ್ ಜಸ್ಟ್ ಲೈಕ್ ಎ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ರೂಲ್ಸ್ ಏನು ಹೇಳುತ್ತೆ? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್. ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ವಿ ಯೂಸ್ಡ್ ಟು ರೆಕಾರ್ಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. Trading account credit side we use it to record direct incomes. Trading account starts with opening stock. To opening stock. Trading account ಅಲ್ಲಿ ಫಸ್ಟ್ ಐಟಮ್ ಯಾವ್ದು ಇರಬೇಕಪ್ಪ ಅಂದ್ರೆ ಓಪನಿಂಗ್ ಸ್ಟಾಕ್ ಇರಬೇಕು. ಓಪನಿಂಗ್ ಸ್ಟಾಕ್ ಗಿವನ್ ಇನ್ ದ ಪ್ರಾಬ್ಲಮ್ ನೋಡಿ, ಇಲ್ಲಿದೆ 1/4/2024 3 lakh rupees. ಓಪನಿಂಗ್ ಸ್ಟಾಕ್ ವ್ಯಾಲ್ಯೂಡ್ ಅಟ್ rupees 3 lakhs. Then purchases less returns. Purchases returns ಕೊಟ್ಟಿಲ್ಲ, ಅದಕ್ಕೆ purchases ಮಾತ್ರ ತಗೊಳ್ಳಿ. Purchases ಇಲ್ಲಿದೆ ನೋಡಿ, ಎಷ್ಟಿದೆ ಇಲ್ಲಿ? 15 lakhs. ತಗೊಳ್ಳಿ 15 lakhs. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅವರು? ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡಬೇಕು. ನಾನು ಆಗ್ಲೇ ಹೇಳಿದ್ನಲ್ಲ, ಡೆಬಿಟ್ ಸೈಡ್ ವಿ ಯೂಸ್ ಟು ರೆಕಾರ್ಡ್ ಎಕ್ಸ್ಪೆನ್ಸಸ್. ನೋಡಿ ಫ್ರೈಟ್ ಇನ್ವರ್ಡ್ಸ್ ಇದೆ, ವೇಜಸ್ ಇದೆ, ಬರ್ಕೋಬಿಡ್ತೀನಿ. ಟು freight inwards 1 lakh rupees. To wages also 1 lakh rupees. ಈಗ ನಾವು ರೈಟ್ ಹ್ಯಾಂಡ್ ಸೈಡ್ ರೆಕಾರ್ಡ್ ಮಾಡಬೇಕು. ರೈಟ್ ಹ್ಯಾಂಡ್ ಸೈಡ್ ಡೈರೆಕ್ಟ್ ಇನ್ಕಮ್ಸ್ ಬರುತ್ತೆ. ರೈಟ್ ಹ್ಯಾಂಡ್ ಸೈಡ್ ಡೈರೆಕ್ಟ್ ಇನ್ಕಮ್ ಇರೋದು ಒಂದೇನೆ, ಯಾವ್ದದು? ಸೇಲ್ಸ್, ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಹೇಳ್ತೀವಿ. ಬೈ ಸೇಲ್ಸ್ ಲೆಸ್ ರಿಟರ್ನ್ಸ್. ರಿಟರ್ನ್ಸ್ ಇಲ್ಲ ಈ ಪ್ರಾಬ್ಲಮ್ ಅಲ್ಲಿ. ಸೇಲ್ಸ್ ವ್ಯಾಲ್ಯೂಡ್ ಅಟ್ rupees 20 lakhs. ಸೇಲ್ಸ್ 20 lakh rupees ಇದೆ. ಇನ್ನು ಈ ಸೈಡ್ ಒಂದು ಐಟಮ್ ತಗೋಬೇಕು. ಯಾವುದು ಅಂದ್ರೆ ಕ್ಲೋಸಿಂಗ್ ಸ್ಟಾಕ್. ಯಾಕೆ ನಾವು ಕ್ಲೋಸಿಂಗ್ ಸ್ಟಾಕ್ ಅನ್ನ ಓಪನಿಂಗ್ ಸ್ಟಾಕ್ಗೆ ಆಪೋಸಿಟ್ ತಗೊಳ್ತೀವಿ ಅಂತಂದ್ರೆ ಇದು ಲಾಸ್ಟ್ ಇಯರ್ ಇಂದ ಕ್ಯಾರಿ ಫಾರ್ವರ್ಡ್ ಆಗಿ ಪ್ರೆಸೆಂಟ್ ಈ ಕರೆಂಟ್ ಇಯರ್ ಅಲ್ಲಿ ಯೂಸ್ ಆಗ್ತಾ ಇರೋದು ಓಪನಿಂಗ್ ಸ್ಟಾಕ್. ಈ ಕ್ಲೋಸಿಂಗ್ ಸ್ಟಾಕ್ ಏನ್ ಹೇಳುತ್ತೆಪ್ಪ ಅಂತಂದ್ರೆ ಅನ್ಯೂಸ್ಡ್ ರಾ ಮೆಟೀರಿಯಲ್ಸ್, ಸೆಮಿ ಫಿನಿಶ್ಡ್ ಪ್ರಾಡಕ್ಟ್ಸ್ ಮತ್ತೆ ಅನ್ಸೋಲ್ಡ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಇರುತ್ತೆ. ಹಾಗಾದ್ರೆ ಈ ವರ್ಷ ಯೂಸ್ ಮಾಡೋದಿಲ್ಲ ಅದನ್ನ ನೆಕ್ಸ್ಟ್ ಇಯರ್ಗೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಹಾಗಾದ್ರೆ ಈ ವರ್ಷ ಯೂಸ್ ಮಾಡಿಲ್ಲ ಅಂತಂದಾಗ ಅದು ಎಕ್ಸ್ಪೆನ್ಸಸ್ ಆಗಲ್ಲ. ಹಾಗಾದ್ರೆ ಎಕ್ಸ್ಪೆನ್ಸಸ್ ಆಗಲ್ಲ ಅಂದಾಗ ನಾವೇನಂತ ಟ್ರೀಟ್ ಮಾಡ್ಬೇಕು? ಅದನ್ನ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಅದನ್ನ ಓಪನಿಂಗ್ ಸ್ಟಾಕ್ಗೆ ಆಪೋಸಿಟ್ ಸೈಡ್ ತಗೊಳ್ಳೋಣ. ಬೈ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ನೋಡಿ, ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಫಸ್ಟ್ ಐಟಮ್ ಓಪನಿಂಗ್ ಸ್ಟಾಕ್. ಟ್ರೇಡಿಂಗ್ ಅಕೌಂಟ್ ಕ್ಲೋಸ್ ಆಗ್ತಾ ಇದೆ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ. ಇನ್ನು ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ಆಮೇಲೆ ಫೈಂಡ್ ಔಟ್ ಮಾಡೋಣ. ಕ್ಲೋಸಿಂಗ್ ಸ್ಟಾಕ್ ಲಾಸ್ಟ್ ಐಟಮ್ ಇದೆ. ಕ್ಲೋಸಿಂಗ್ ಸ್ಟಾಕ್ ನೋಡಿ ಇಲ್ಲಿದೆ 31/3/2025 ವ್ಯಾಲ್ಯೂಡ್ ಅಟ್ rupees 4 lakhs.
ಈಗ ಯಾವ ಸೈಡ್ ಗ್ರೇಟರ್ ಇದೆ ಅಂತ ನಾವು ಅಬ್ಸರ್ವ್ ಮಾಡೋಣ. ಇಲ್ಲಿ ಟೋಟಲ್ ಮಾಡ್ಕೊಳ್ತೀನಿ ನಾನು. 3 lakh ಪ್ಲಸ್ 15 lakhs 18 lakhs 1 lakh 19 lakhs ಇಲ್ಲಿ 20 lakhs ಇದೆ. ಬಟ್ ಇಲ್ಲಿ ಬನ್ನಿ 20 lakhs ಪ್ಲಸ್ 4 lakhs ಎಷ್ಟಾಗುತ್ತೆ? 24 lakhs ಆಗುತ್ತೆ. ಹಾಗಾದ್ರೆ ಇದೆ ಗ್ರೇಟರ್ ಸೈಡ್ 24 lakhs. ಸೇಮ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆಪೋಸಿಟ್ ಸೈಡ್ 24 lakhs. ಈಗ ಲೆಸರ್ ಸೈಡ್ ಇದೆ ಅಲ್ವಾ, ಇಲ್ಲಿ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಬರೆಯೋಣ. ಈಗ ನಮಗೆ ಗೊತ್ತಾಗ್ತಾ ಇದೆ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಈಸ್ ಗ್ರೇಟರ್ ದೆನ್ ದಿ ಡೆಬಿಟ್ ಸೈಡ್. ಇನ್ಕಮ್ಸ್ ಆರ್ ಎಕ್ಸೀಡ್ಸ್ ಎಕ್ಸ್ಪೆನ್ಸಸ್. ಇನ್ಕಮ್ಸ್ ಎಕ್ಸ್ಪೆನ್ಸಸ್ಗಿಂತ ಜಾಸ್ತಿ ಇದೆ. ಹಾಗಾದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಏನ್ ಬರುತ್ತಪ್ಪ ಇಲ್ಲಿ ಅಂದ್ರೆ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಬ್ಯಾಲೆನ್ಸಿಂಗ್ ಫಿಗರ್. ಈಗ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅನ್ನ ಅಸರ್ಟೈನ್ ಮಾಡಬೇಕು. 24 lakhs ಮೈನಸ್ 20 lakhs ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ಎಷ್ಟು ಬರುತ್ತಪ್ಪ ಅಂದ್ರೆ 4 lakh rupees ಬರುತ್ತೆ. ಇದು ಗ್ರಾಸ್ ಪ್ರಾಫಿಟ್. ಈ ತರ ಅಸರ್ಟೈನ್ ಮಾಡ್ತೀವಿ. ಬಿಗಿನಿಂಗ್ ಅಲ್ಲಿ ನಾವು COGS ಅನ್ನ ವಿತ್ ದಿ ಹೆಲ್ಪ್ ಆಫ್ ದಿ ಫಾರ್ಮುಲಾ ತಗೊಂಡಿದ್ವಿ, ಅಸರ್ಟೈನ್ ಮಾಡಿದ್ವಿ, ನಮಗೆ 16 lakh rupees ಬಂತು. ಈಗ ನಾವು ಆ ಫಾರ್ಮುಲಾನ ಯೂಸ್ ಮಾಡಿದಿರಾ ವಿತ್ ದಿ ಹೆಲ್ಪ್ ಆಫ್ ಟ್ರೇಡಿಂಗ್ ಅಕೌಂಟ್ ಹೇಗೆ ನಾವು ಅಸರ್ಟೈನ್ ಮಾಡ್ತೀವಿ COGS ಅನ್ನ ಅಂತಂದ್ರೆ COGS ಈಕ್ವಲ್ಸ್ ಇನ್ನೊಂದು ಫಾರ್ಮುಲಾ ಇದೆ. COGS ಈಕ್ವಲ್ಸ್ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ಸೇಲ್ಸ್ ಎಷ್ಟಿದೆಯಪ್ಪ ಅಂದ್ರೆ 20 lakh rupees ಇದೆ. ತಗೊಳ್ಳಿ 20 lakh rupees ಇನ್ಕಾರ್ಪೊರೇಟ್ ಮಾಡಿ ಸೇಲ್ಸ್ ಅಂಡರ್ ಅಲ್ಲಿ, ಮೈನಸ್ ಗ್ರಾಸ್ ಪ್ರಾಫಿಟ್. ಈಗ ಜಸ್ಟ್ ನಾವು ಅಸರ್ಟೈನ್ ಮಾಡಿದ್ವಿ ಪ್ರಾಫಿಟ್ ಎಷ್ಟಿದೆಯಪ್ಪ ಅಂದ್ರೆ 4 lakh rupees ಇದೆ. 20 lakhs ಅಲ್ಲಿ ಗ್ರಾಸ್ ಪ್ರಾಫಿಟ್ ಅನ್ನ ನಾವು ಡಿಡಕ್ಟ್ ಮಾಡಿದ್ರೆ ಅಂದ್ರೆ ಸೇಲ್ಸ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಅನ್ನ ಡಿಡಕ್ಟ್ ಮಾಡಿದ್ರೆ ನಮ್ಗೆ COGS ಎಷ್ಟು ಬರುತ್ತಪ್ಪ ಅಂದ್ರೆ 16 lakh rupees ಬರುತ್ತೆ. ಈ ತರ ಬೇಕಾದ್ರೂ ನಾವು ಅಸರ್ಟೈನ್ ಮಾಡ್ಬೋದು COGS. ಹಾಗಾದ್ರೆ COGSಗೆ ಎರಡು ಫಾರ್ಮುಲಾ ಇದೆ. COGS ಈಕ್ವಲ್ಸ್ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಅಂತ. ಯಾಕಂದ್ರೆ ಸೇಲ್ಸ್ ಅಲ್ಲಿ ಎರಡು ಕಾಂಪೋನೆಂಟ್ಸ್ ಇರುತ್ತೆ, ಆಗ್ಲೇ ಹೇಳಿದೆ ನಿಮಗೆ ನಾನು. ಇನ್ನೊಂದು ಫಾರ್ಮುಲಾ ಯಾವ್ದಪ್ಪ ಅಂದ್ರೆ COGS ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಇದನ್ನ ನಾವು ಫಸ್ಟ್ PUC ಅಲ್ಲೇ ನಾವೆಲ್ಲ ಪ್ರಾಕ್ಟೀಸ್ ಮಾಡಿದೀವಿ ಇದನ್ನೆಲ್ಲ.